ಕಾಂಗ್ರೆಸ್ನಲ್ಲಿರೋರಿಗೆ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕ್ರಾಂತಿಕಾರಿಗಳ ಬಗ್ಗೆ ಜಾಸ್ತಿ ಒಲವಿರೋದಿಲ್ಲ. ಆದರೆ ಇಲ್ಲಿ ಮಾತನಾಡೋದು ಮಾತ್ರ ಕ್ರಾಂತಿಯ ಬಗ್ಗೆ. ಅದು ಸೆಪ್ಟೆಂಬರ್ ಕ್ರಾಂತಿ ಅಂತ ಶುರು ಮಾಡಿಬಿಟ್ಟಿದ್ದಾರೆ ಈಗ ರಾಜಣ್ಣ ಅವರು. ಅಯ್ಯೋ, ಹೊತ್ತಿರೋ ಕಿಡಿ ನೋಡಿ. ಯಾವುದನ್ನ ಮರೆಮಾಚಬೇಕಾಗಿತ್ತು ಅದನ್ನು ಮರೆಮಾಚೋದ್ರಲ್ಲಿ ಯಶಸ್ವಿ ಆಗಿಬಿಟ್ಟಿದ್ದಾರೆ. ಯಾವ ವಿಚಾರ ಅಂತಂದರೆ ಅದೇ BR ಪಾಟೀಲ್ ಅವರು ಹೇಳಿದಂಥದ್ದು. ಸಚಿವರು ಯಾವುದಕ್ಕೂ ಕೂಡ ಬೆಲೆ ಕೊಡೋದಿಲ್ಲ, ಮುಖ್ಯಮಂತ್ರಿಗಳು ಮೊದಲಿನಂತೆ ಇಲ್ಲ, ಉಪಮುಖ್ಯಮಂತ್ರಿಗಳು ಕೂಡ ಏನು ಕೇಳಲ್ಲ. ಇವೆಲ್ಲವೂ ಕೂಡ ಡೈವರ್ಟ್ ಆಗೋಗ್ಬಿಡ್ತು. ರಾಜಕ್ಕಾಗಿ ಅವ್ರು ಮಾತಾಡಿದ್ದು ಕೂಡ ಡೈವರ್ಟ್ ಆಗೋಗ್ಬಿಡ್ತು. ಮುನ್ನೆಲೆಗೆ ಬಂದಿದ್ದೇನು ಸೆಪ್ಟೆಂಬರ್ ಕ್ರಾಂತಿ. ಇದನ್ನೇ ಸರ್ಕಾರ ಬಯಸ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಹುಣ್ಣಾಗಿದ್ದು ಕಾಣಿಸ್ಬಾರ್ದು ಅಂತ ಮೇಲ್ಗಡೆಗೆ ಎಲ್ಲ ಬಟ್ಟೆ ಹಾಕೊಂಡು ಕೂತ್ಕೊಳ್ತಾರೆ, ಹೊಸ ವಿಚಾರವನ್ನು ತಂದಿಡ್ತಾರೆ. ಈಗ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ, ಹೈಕಮಾಂಡ್ಗೂ ಮೆಸೇಜ್ ಕೊಟ್ಟಿದ್ದಾರಂತೆ. ಆದರೆ ಈ ಕ್ರಾಂತಿ ಏನು ಹೊಸದಾಗಿ ಬಂದಿದ್ದು? ಯಾಕೆ ಈ ಕ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಏನು ಈ ಕ್ರಾಂತಿ? ನಿಜವಾಗಿಯೂ ಕ್ರಾಂತಿ ಆಗತ್ತಾ ಅಥವಾ ಸ್ವಲ್ಪ ಬದಲಾವಣೆ ಮಾತ್ರ ಆಗುತ್ತಾ? ಮುಖ್ಯಮಂತ್ರಿಗಳು ಹೇಳೋ ರೀತಿಯಲ್ಲಿ ಸ್ಟೋರಿ ನೋಡಿ, ಡೀಟೇಲ್ ಆಗಿ ಗೊತ್ತಾಗತ್ತೆ. ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ, ಮಹಾ ಬದಲಾವಣೆಯ ಸುಳಿವು ಕೊಟ್ರ ರಾಜಣ್ಣ. ಯಾವ ಬದಲಾವಣೆ? ಯಾರ ಬದಲಾವಣೆ? ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ಸರ್ಕಾರ ಮಟ್ಟದಲ್ಲಿ ಕ್ರಾಂತಿನ ಅಂತ ಸರ್, ಅಲ್ಲ, ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು. ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಕ್ಕಂತ ನೀರು. ಆ ನೀರು ಹರಿಯುವಂತ ಕಾಲದಲ್ಲಿ ಯಾವಾಗಲೂ ಕೂಡ ಬಾರೆ ಅಂದ್ರೆ ದಿಬ್ಬು ಕತ್ತೋದಿಲ್ಲ. ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿದ ಹೋಗ್ತದೋ ಹಾಗೆ. ಹೌದು, ಸಹಕಾರಿ ಸಚಿವ KN ರಾಜಣ್ಣ ನಿನ್ನೆ ಕೊಟ್ಟ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಸುನಾಮಿ ಎಬ್ಬಿಸಿದೆ. ಆದರೆ ಯಾವ ರೀತಿಯ ಬದಲಾವಣೆ ಅಂತ ಸಚಿವ ರಾಜಣ್ಣ ಬಹಿರಂಗಪಡಿಸದೇ ಇರುವುದರಿಂದ ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗಳಾಗ್ತಿದೆ. ಇನ್ನು ಆಪ್ತನ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತೇಪೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ರಾಜಣ್ಣ ಹೇಳಿದ್ದಾರೆ. ಇಂತಹದ್ದೇ ಬದಲಾವಣೆ ಅಂತ ಹೇಳಿಲ್ಲ, ಸಣ್ಣ ಪುಟ್ಟ ಬದಲಾವಣೆ ಅಂತಷ್ಟೇ ಹೇಳಿದ್ದಾರೆ. ಅದನ್ನು ನೀವು ಹೇಗೆ ಬೇಕೋ ಹಾಗೆ ಬರೆದುಕೊಂಡ್ರೆ ಹೇಗೆ? ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಅಂತ ಹೇಳಿ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ DCM DKಶಿ ರಾಜಣ್ಣ ಅವರನ್ನೇ ಕೇಳಿ ಅಂತ ಜಾರುಕೊಂಡಿದ್ದಾರೆ. ಸರ್ಕಾರದಲ್ಲಿ ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ಸತೀಶ್ ಜಾರಕಿಹೊಳಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಗೆ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ಸರ್ಕಾರದಲ್ಲಿ ಸೆಪ್ಟೆಂಬರ್ ನಂತರ ಸಾಕಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜಣ್ಣ ಅವರು ಹೇಳ್ತಾ ಇರೋದು. ಸತೀಶ್ ಜಾರಕಿಹೊಳಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಗೆ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದೆ. ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಕ್ರಾಂತಿ ಆದರೆ ಜನರಿಗೆ ಲಾಭ, ಆದರೆ ರಾಜಕೀಯವಾಗಿ ಕ್ರಾಂತಿ ಆದರೆ ಜನಪ್ರತಿನಿಧಿಗೆ ಲಾಭ. ಈಗ ಕಾಂಗ್ರೆಸ್ನೊಳಗಡೆ ಆ ಕ್ರಾಂತಿ ಈ ಕ್ರಾಂತಿ ಅಂತೇಳಿ ಕಡೆಗೆ ಸೆಪ್ಟೆಂಬರ್ ಕ್ರಾಂತಿಗೆ ಬಂದು ನಿಂತಿದ್ದಾರೆ. ಸಚಿವ ರಾಜಣ್ಣ ಅವರ ಒಂದು ಹೇಳಿಕೆ ಕಾಂಗ್ರೆಸ್ನ ಒಳಗಡೆ ನಾನಾ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಂದರೆ ಯಾರ ಕುರ್ಚಿಗೆ ಕಂಟಕ, ಯಾರ ಕುರ್ಚಿ ಸೇಫ್ ಆಗುತ್ತೆ, ಈ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಹೇಳಿಕೆಯನ್ನು ಅಲ್ಲಗೆಳೆಯುವ ಬದಲು ಎಲ್ಲೋ ಒಂದು ಕಡೆ ಅದನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜಣ್ಣ ಹೇಳಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ, ಅದರಲ್ಲಿ ಏನಿದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದರೆ DK ಶಿವಕುಮಾರ್ ಈ ಹೇಳಿಕೆಯಿಂದ ಎಲ್ಲೋ ಒಂದು ಕಡೆ ಅಂತರ ಕಾಯ್ದುಕೊಂಡು ಜಾರಿಕೊಳ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಒಳಗಡೆ ಈ ಪವರ್ ಶೇರ್ ವಿಚಾರ, ಕುರ್ಚಿ ಕಿತ್ತಾಟ ಇನ್ನೂ ಕೂಡ ಶೀತಲ ಸಮರದಂತೆ ನಡೀತಾ ಇದೆಯಾ? ಹೈಕಮಾಂಡ್ ಯಾವ ರೀತಿ ಬುದ್ಧಿವಾದವನ್ನು ಕಳಿಸಿತ್ತು? ಆದರೂ ಕೂಡ ಕೆಲ ಆಪ್ತರು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದೇನಕ್ಕೆ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಸಚಿವ ರಾಜಣ್ಣ ಹೇಳಿದ್ದು ಇದೇ ಕ್ರಾಂತಿನ? ಸಿಎಂ ಸಿದ್ದರಾಮಯ್ಯ ಬದಲಾಗಲ್ವಾ? ಶಾಸಕ ಬಸವರಾಜ ರಾಯರೆಡ್ಡಿ ಹೊಸ ಬಾಂಬ್. ಒಂದು ಕಡೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ರಾಜಣ್ಣ ಹೇಳಿದ್ರೆ, ಮತ್ತೊಂದು ಕಡೆ ಯಾವ ಕ್ರಾಂತಿಯೂ ಆಗಲ್ಲ ಅಂತ ಹೇಳಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾಗಲ್ಲ, ಮುಂದಿನ 2.5 ವರ್ಷವೂ ಕೂಡ ಅವರೇ ಸಿಎಂ ಆಗಿರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ರಾಜಣ್ಣ ಹೇಳಿದಂಗೆ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ, ಸೆಪ್ಟೆಂಬರ್ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಇಲ್ಲಪ್ಪ. ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಆಗಿದ್ದು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ ರೀ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್.
ಸಿದ್ದರಾಮಯ್ಯ ವೀಕ್ ಚೀಫ್ ಮಿನಿಸ್ಟರ್ ಅಲ್ಲ, ಹಳೆಯ ಸ್ಟೈಲಲ್ಲೇ ಆಡಳಿತ ಮಾಡ್ತಾರೆಂದ ಆಪ್ತರು. ಇನ್ನು ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ ಜಾಸ್ತಿ ಆಗಿರೋದನ್ನ ಆಪ್ತರು ಒಪ್ಪಿಕೊಂಡಿದ್ದಾರೆ. ಆದರೆ ಅವರೇನು ವೀಕ್ ಚೀಫ್ ಮಿನಿಸ್ಟರ್ ಅಲ್ಲ ಅಂತ ಹೇಳಿ ರಾಯ್ ರೆಡ್ಡಿ ಹೇಳಿದ್ದಾರೆ. ನಾವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೇವೆ, ಈ ಹಿಂದಿನ ಆಡಳಿತವನ್ನ ಕೊಡ್ತಾರೆ ಅಂತ ಹೇಳಿ ರಾಯ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಗ್ರಿಪ್ ಅನ್ನ ಕಳೆದುಕೊಂಡಿಲ್ಲ, ಆಡಳಿತವನ್ನ ನಡೆಸ್ತಾ ಇದ್ದಾರಲ್ವಾ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಇಸ್ ನಾಟ್ ಎ ವೀಕ್ ಚೀಫ್ ಮಿನಿಸ್ಟರ್ ನನ್ನ ಪ್ರಕಾರ, ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಯಾರು? ರಾಜಣ್ಣ. ನಾನು ಹೇಳ್ತಾ ಇಲ್ಲ ಅದು ಈಲ್ಡ್ ಆಗಬೇಡ್ರಿ, ನೀವು ಇನ್ನೂ ಕರೆಕ್ಟಾಗಿ ಆಗ್ರಿ ಅಂತ ಹೇಳಿದ್ದಾರೆ. ನಾವು ಹೇಳ್ತೇವೆ, ನಾನು ಹೇಳಿದ್ದೇನೆ ಮೊನ್ನೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಇನ್ನೊಂದು ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ. ನಾನು ಸಿದ್ದರಾಮಯ್ಯ 40 ವರ್ಷದಿಂದ ಒಳ್ಳೆ ಫ್ರೆಂಡ್ಸ್. ನಾವು ಅವ್ರಿಗೆ ಹೇಳ್ತಾ ಇರ್ತೇವೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಹೇಳಿ. ಏನ್ ಮಾಡೋದಪ್ಪ, ಎಲ್ಲರನ್ನೂ ಕೇಳಬೇಕಲ್ಲ ಅಂತಾರೆ. ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ. ಈಲ್ಡ್ ಆಗಿದ್ದಾರೆ ಅಂದ್ರೆ ವೀಕ್ ಆಗಿದ್ದಾರೆ ಅಂತಲ್ಲ, ಸ್ವಲ್ಪ ನಾವು ಇನ್ನೊಬ್ರು ಸ್ವಲ್ಪ ಕೇಳಬೇಕು ಅಂತ ಹೇಳಿ ಸ್ವಲ್ಪ ಇದ್ದಾರೆ. ಅದಕ್ಕೆ ಇನ್ಮೇಲೆ ಅದೆಲ್ಲ ಸರಿಯಾಗಿ ಮಾಡ್ರಿ ಅಂತ ಹೇಳಿದ್ದೇವೆ. ಎಲ್ಲ ಮಾಡ್ತಾ ಇದ್ದಾರೆ, ಆಗುತ್ತೆ. ರಾಜಣ್ಣ ಏನ್ ಹೇಳಿದ್ದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ಬೆಟರ್ ಟು ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ಯಾವ ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಆಡಳಿತ ನಡೀತಾ ಇಲ್ವಾ? ಟೀಕೆ ಟಿಪ್ಪಣಿಗಳು 2013ರಿಂದ 2018ರವರೆಗೆ ಇರಲಿಲ್ವಾ? ಟೀಕೆಗಳಿರಲಿಲ್ಲ. ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ವಾ? ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ? ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ. ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ. ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ. ಅದನ್ನೆಲ್ಲ ಮೀರಿ ಅವರು ಆಡಳಿತ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಮೊದಲಂಗಿಲ್ಲಪ್ಪ. 2013ರಿಂದ 2018ರ ತನಕ ಖಡಕ್ ಆಗಿದ್ರು. ಆದರೆ ಈಗ ಸಿದ್ದರಾಮಯ್ಯ ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ನ ಶಾಸಕರು ಮತ್ತು ಕೆಲ ಆಪ್ತರ ಹೇಳಿಕೆಯಾಗಿದೆ. ಆದರೆ ಇದನ್ನ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟೀಮ್ ಏನಿದೆ ಚಾಲೆಂಜಾಗಿ ತಗೊಳ್ಕೊಳ್ತಾ ಇದೆಯಾ? ಯಾಕೆಂದರೆ ಪವರ್ ಸೆಂಟರ್ಗಳ ಕಿತ್ತಾಟದಲ್ಲಿ ಹಳೆ ಸಿದ್ದರಾಮಯ್ಯ ಈಗ ಮಾಯ ಆಗಿದ್ದಾರೆ ಅನ್ನೋದನ್ನು ಕೂಡ ಅವರೇ ಒಪ್ಕೊಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಹಳೆಯ ಇಮೇಜನ್ನು ಬೆಳೆಸೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯ ಮತ್ತೆ ಸ್ಟ್ರಾಂಗ್ ಆಗ್ತಾರೆ, ನೋಡ್ತಾ ಇರಿ ಅನ್ನೋ ಮಾತುಗಳನ್ನು ಅವರ ಆಪ್ತ ಬಸವರಾಜ ರಾಯ ರೆಡ್ಡಿ ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಬದಲಾಗ್ತಾರಾ? ಅಂದರೆ ಮುಖ್ಯಮಂತ್ರಿ ಕುರ್ಚಿಯಿಂದಲ್ಲ, ಅಂದರೆ ಅವರ ಇಮೇಜಲ್ಲಿ ಬದಲಾವಣೆಯನ್ನು ತಂದುಕೊಳ್ತಾರಾ? 2011ರಿಂದ 2018ರ ತನಕ ಇದ್ದಂಥ ಸಿದ್ದರಾಮಯ್ಯ ಮತ್ತೆ ವಾಪಸ್ ಅದೇ ಆಡಳಿತ ಕಾರ್ಯವೈಖರಿಯಲ್ಲಿ ಮುಂದುವರಿತಾರಾ? ಕಾದ್ ನೋಡಬೇಕಾಗಿದೆ. ಇನ್ನು ಶಾಸಕರ ಸಚಿವರ ಶಾಂತಿ ಕ್ರಾಂತಿಯ ಹೇಳಿಕೆಗಳ ನಡುವೆಯೇ ಜೂನ್ 30 ಸುರ್ಜೇವಾಲಾ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಿದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ ಒಳಗಿನ ಕುರ್ಚಿ ಕದನ ದಿನೇ ದಿನೇ ವೆರೈಟಿ ಗೇಮ್ಗೆ ವೇದಿಕೆ ಆಗ್ತಾ ಇದೆ. ಯಾರು ಚದುರಂಗದಾಟದಲ್ಲಿ ಮಕಾಡೆ ಮಲಗ್ತಾರೆ ಅನ್ನೋದು ಈ ವರ್ಷದ ಅಂತ್ಯಕ್ಕೆ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ರವೀಶ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.